ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಕೇಳಲು ಅನುಗ್ರಹ ನೀಡಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರ ವಾಕ್ಯ ಆಲಿಸುವ ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ನಮಗೆ ಒಂದು ನಿಮಿಷ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ಶಕ್ತಿಯನ್ನು ನಮ್ಮಲ್ಲಿ ತುಂಬಿರಿ, ನಿಮ್ಮ ಅನುಗ್ರಹವನ್ನು ನಮ್ಮ ಭವನದಲ್ಲಿ ತುಂಬಿಸಿರಿ. ನಮ್ಮ ಪ್ರಾರ್ಥನೆಗೆ ಉತ್ತರ ನೀಡಿರಿ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡಿರಿ. ನೀತಿವಂತನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ. ನಾವು ಇಂದು ಆಲಿಸುವ ದೇವರ ವಾಕ್ಯ ಒಂದು ದೊಡ್ಡ ಅದ್ಭುತಕ್ಕೆ ಕಾರಣವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ತಪ್ಪದೆ ವಚನವನ್ನು ಆಲಿಸುವವರೇ, ದೇವರ ವಾಕ್ಯವನ್ನು ಕಳಿಸಿಕೊಡುವವರೇ, ಈ ಶುಶ್ರೂಷೆಯ ಭಾಗವಾಗಿ ನಿಲ್ಲುವವರೇ, ಇಂದು ನಿಮ್ಮೆಲ್ಲರಿಗಾಗಿ ಇಂದು ಈ ದೇವರ ವಾಕ್ಯ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದಿನ ದೇವರ ವಾಕ್ಯ ಕೀರ್ತನೆಗಳು 104, 9ನೇ ವಾಕ್ಯ ಇಂತಿದೆ, ಆಲಿಸೋಣ. ಗೊತ್ತು ಮಾಡಿರುವೆ ಆ ಜಲರಾಶಿಯೇ ಮೆರೆಯನ್ನು, ಅವು ಮತ್ತೆ ಮುಚ್ಚದಂತೆ ಮಾಡಿರುವೆ ಭೂಮಿಯನ್ನು. ಬೇಲಿ ನಿಶ್ಚಯ ಮಾಡುವ ದೇವರು ಇದ್ದಾರೆ, ಸಂರಕ್ಷತೆಯ ಬೇಲಿ, ಕೆಡುಕು ಬಾರದಿರುವಂತೆ ಇರುವ ಒಂದು ಬೇಲಿ. ನಮ್ಮ ಮನೆಯಲ್ಲಿ ಸುತ್ತ, ಆರೋಗ್ಯದ ಸುತ್ತ, ಜೀವನದ ಸುತ್ತ ಇರುವ ಒಂದು ಬೇಲಿ ನಿಶ್ಚಯ ಮಾಡಿರುವ ದೇವರು ಇದ್ದಾರೆ. ಹಾಲೆಲೂಯಾ. ಪ್ರಿಯರೇ, ನಮ್ಮ ಮನೆಯ ಸುತ್ತ ದೇವರು ನಿರ್ಮಿಸಿದ ಬೇಲಿ ಬೇಕು, ದೇವರ ಸಂರಕ್ಷಣೆಯ ಬೇಲಿ ಬೇಕು ನಮಗೆ. ಇಂದು ಪ್ರಾರ್ಥಿಸೋಣ. ನಮ್ಮ ಆರೋಗ್ಯಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ವರಮಾನ ಮಾರ್ಗಕ್ಕೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬದ ಎಲ್ಲಾ ಕಾರ್ಯಗಳಿಗೆ ದೋಷ ಬರದ ರೀತಿಯಲ್ಲಿ ಒಂದು ಬೇಲಿ ಬೇಕು. ಕೆಡುಕು ಬರದ ರೀತಿಯಲ್ಲಿ ದೋಷಗಳು, ದುರ್ಮರಣಗಳು, ವಂಚನೆಗಳು, ನಷ್ಟಗಳು, ಎಲ್ಲಾ ತರದ ಕೆಡುಕಿನ ಅಧಿಕಾರದಿಂದ ದೋಷ ಬಾರದೇ ಇರುವ ರೀತಿಯಲ್ಲಿ ದೇವರೇ ಅಲ್ಲಿಂದ ಒಂದು ಬೇಲಿ ಕಟ್ಟಿರಿ ಎಂದು ಪ್ರಾರ್ಥಿಸೋಣವೇ. ಹಾಲೆಲೂಯಾ. ದೇವರೇ, ನಮ್ಮ ಕುಟುಂಬವನ್ನು, ನಮ್ಮ ಜೀವನವನ್ನು ಅಲ್ಲಿಂದ ಬೇಲಿ ಕಟ್ಟಿ ಸಂರಕ್ಷಿಸಿರಿ. ನಾವು ಇಂದು ಆಲಿಸಿದ ದೇವರ ವಾಕ್ಯದೊಂದಿಗೆ ವಿಶ್ವಾಸಿಸುತ್ತೇನೆ, ಅಲ್ಲಿಂದ ನಮ್ಮ ಜೀವನದ ಸುತ್ತ ಬೇಲಿ ಕಟ್ಟಿ ಸಂರಕ್ಷಿಸುತ್ತೀರಾ ಎಂದು ವಿಶ್ವಾಸದಿಂದ, ನಂಬಿಕೆಯಿಂದ ಹೇಳುವ, ನೀವು ನಿಶ್ಚಯ ಮಾಡಿದ ಬೇಲಿಯನ್ನು ಪ್ರಭುವೇ ನಮ್ಮ ಜೀವನದಲ್ಲಿ ನಿಶ್ಚಯ ಮಾಡಿರಿ ಎಂದು ಪ್ರಾರ್ಥಿಸಿ ಈ ವಚನವನ್ನು ಸ್ವೀಕರಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.